ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯುವರತ್ನ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಯುವರತ್ನ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಯುವರತ್ನ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ಮತ್ತು ಡಾಲಿ ಧನಂಜಯ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಕಾಕ್ರೋಚ್ ಸುದ್ದಿ ಅವರಾಗಿರ್ಬೋದು ಮತ್ತು ಪ್ರಕಾಶ್ ರಾಜ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಯುವರತ್ನ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಯುವರತ್ನ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮತ್ತು ಲವ್ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಯುವರತ್ನ ಮೂವಿಯ ಎಡಿಟಿಂಗ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಯುವರತ್ನ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಈ ಯುವರತ್ನ ಮೂವಿಯು ಒಂದು RK ಯೂನಿವರ್ಸಿಟಿ ಅಂತ ಕಾಲೇಜ್ ಇರುತ್ತೆ, ನಿಮ್ಗೆ ಗೊತ್ತಿರೋದಕ್ಕಿದ್ರೆ ಆ RK ಯೂನಿವರ್ಸಿಟಿ ಬಗ್ಗೆ ಈ ಮೂವಿಯಲ್ಲಿ ಒಂದು ಮೂವಿಯನ್ನು ತೆಗೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ RK ಯೂನಿವರ್ಸಿಟಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಚೈಲ್ಡ್ಹುಡ್ ಇದ್ದನ್ನು ಕೂಡ ಅಲ್ಲಿ ಓದ್ತಾ ಇರ್ತಾರೆ ಮತ್ತು ಸ್ಪೋರ್ಟ್ಸಲ್ಲಿ ಕೂಡ ಇಂಟರ್ವ್ಯೂ ಆಗಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಾರೆ, ಮತ್ತು ಒಂದು ಹುಡುಗಿಯ ಇಬ್ಬರ ಮಧ್ಯೆ ಜಗತ್ತಲ್ಲಿ ಏನು ಮಾಡ್ತಾರೆ ಅಂತಾರೆ, ಪುನೀತ್ ರಾಜ್ಕುಮಾರ್ ಅವರು ಸಿಗಾಕೋತಾರೆ. ಅವಾಗ ಏನು ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಅವರು ಅಲ್ಲಿ ಈ ಪ್ರಿನ್ಸಿಪಾಲ್ ಇರ್ತಾರಲ್ಲ, ಪುನೀತ್ ರಾಜ್ಕುಮಾರನ್ನು ಕಾಲೇಜಿಂದ ಡಿಬಾರ್ ಮಾಡಿಬಿಟ್ಟಿರ್ತಾರೆ. ಆ ಡಿಬಾರ್ ಆದಾಗ ಏನು ಮಾಡ್ತಾರೆ, ಅವರು ಬೇರೆ ಕಾಲೇಜಲ್ಲಿ ಹೋಗಿ ಚೆನ್ನಾಗಿ ಓದ್ಕೊಂಡು ಪ್ರೊಫೆಸರ್ ಆಗಿರ್ತಾರೆ ಗೈಸ್. ಆ ಪ್ರೊಫೆಸರ್ ಆಗಿದ್ದಾಗ ಏನಾಗಿರುತ್ತೆ ಅಂತಾರೆ, ಈ RK ಯೂನಿವರ್ಸಿಟಿಯಲ್ಲಿ ಡ್ರಗ್ಸ್ಗಳು ಜಾಸ್ತಿ ಆಗಿರುತ್ತೆ ಮತ್ತು ಅಲ್ಲಿ ಓಡಾಟ ಆಗಿರ್ಬೋದು ಮತ್ತು ಒಂದು ರೌಡಿಗಳ ಕಾಲೇಜು ಅಂತ ಕೂಡ ಹೆಸರು ಬಿಟ್ಕೊಂಡಿರುತ್ತೆ. ಮತ್ತು ಇವು ಪುನೀತ್ ರಾಜ್ಕುಮಾರ್ ಅವರು ಪೇಪರಲ್ಲೂ ಕೂಡ ಓದ್ತಾ ಇರ್ತಾರೆ. ಆ ಓದ್ತಾ ಇದ್ದಾಗ ಏನು ಮಾಡ್ತಾರೆ ಅಂದರೆ, ಆ ಕಾಲೇಜಿನ ವಾಚ್ಮ್ಯಾನ್ ಏನು ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಫೋನ್ ಮಾಡ್ತಾರೆ, ಈ ರೀತಿ ನಮ್ಮ ಕಾಲೇಜನ್ನು ಈ ರೀತಿ ಮಾಡ್ಕೊಡ್ಬೇಕು ಅಂತ. ಆವಾಗ ಏನು ಮಾಡ್ತಾರೆ, ಆ RK ಯೂನಿವರ್ಸಿಟಿ ಕಾಲೇಜ್ಗೆ ತಿರ್ಗಾ ಪುನೀತ್ ರಾಜ್ಕುಮಾರ್ ಅವರು ಎಂಟ್ರಿಯನ್ನು ಕೊಡ್ತಾರೆ. ಆವಾಗ ಅಲ್ಲಿ ಸ್ಟೂಡೆಂಟ್ ಅಂತ ಗೊತ್ತಾಗಿರುತ್ತೆ. ಮತ್ತು ಅಲ್ಲಿ ಲೆಕ್ಚರ್ಸ್ಗಾಗಿರ್ಬೋದು, ಟೀಚರ್ಸ್ಗಳಿಗಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಯಾವುದೇ ಫೋಟೋಗಳಾಗಿರ್ಬೋದು ಯಾರಿಗೂ ಕೂಡ ಕಾಣಿಸೋದಿಲ್ಲ ಮತ್ತು ಅವ್ರ ಫ್ರೆಂಡ್ಸ್ಗಳಿಗೂ ಕೂಡ ಕಾಣಿಸ್ಕೋದಿಲ್ಲ. ಮತ್ತೇನಾಗುತ್ತೆ, ಅಲ್ಲಿ ಡಾಲಿ ಧನಂಜಯ ಅವ್ರು ಬರ್ತಾರೆ. ಆ ಕಾಲೇಜನ್ನು ಮುಚ್ಚಾಕಬೇಕು ಅಂದರೆ ಪ್ರೈವೇಟ್ ಕಾಲೇಜ್ಗಳನ್ನೇ ಮುಚ್ಚಾಕಬೇಕು ಅಂದರೆ ಗೌರ್ಮೆಂಟ್ ಕಾಲೇಜ್ಗಳನ್ನೇ ಮುಚ್ಚಾಕಬೇಕು, ಪ್ರೈವೇಟ್ ಕಾಲೇಜ್ಗಳು ಬೆಳೀಬೇಕು ಮತ್ತು RK ಯೂನಿವರ್ಸಿಟಿ ಅಂತ ಕಾಲೇಜ್ ಇರಲೇಬಾರ್ದು ಅಂತ ಕೂಡ ಡಾಲಿ ಧನಂಜಯ ಅವರು ಕೂಡ ಪ್ಲ್ಯಾನ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಕಾಲೇಜ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ